ಸುಮಾರು 5,000 ಕಂಪನೀಸ್ BSE ಅಲ್ಲಿ ಹಾಗೆ 3,000 ಕಂಪನೀಸ್ NSE ಲಿಸ್ಟೆಡ್ ಆಗಿದೆ. ಆದ್ರೆ ಒಂದು ಕಂಪನಿ ಯಾಕೆ ಸ್ಟಾಕ್ ಎಕ್ಸ್ಚೇಂಜ್ ಅಲ್ಲಿ ಲಿಸ್ಟ್ ಆಗುತ್ತೆ ಅಂತ ನಿಮಗೆ ಗೊತ್ತಾ? ಈ ವಿಡಿಯೋದಲ್ಲಿ ಅದನ್ನೇ ಅರ್ಥ ಮಾಡ್ಕೊಳ್ಳೋಣ. ಮೊದಲಿಗೆ ರಿಲಯನ್ಸ್ ಸ್ಟೋರಿಯಿಂದ ಸ್ಟಾರ್ಟ್ ಮಾಡೋಣ. ಧೀರುಭಾಯ್ ಅಂಬಾನಿ ಯೆಮನ್ ಇಂದ ಮುಂಬೈಗೆ ಬಂದು ಒಂದು ಸಣ್ಣ ನೂಲಿನ ವ್ಯಾಪಾರ ಶುರು ಮಾಡ್ತಾರೆ. ಪಾಲಿಸ್ಟರ್ ನೂಲನ್ನ ಇಂಪೋರ್ಟ್ ಮಾಡ್ತಿದ್ರು. ಹಾಗೆ ಭಾರತೀಯ ಮಸಾಲೆ ಪದಾರ್ಥಗಳನ್ನ ಯೆಮನ್ಗೆ ಎಕ್ಸ್ಪೋರ್ಟ್ ಮಾಡ್ತಾ ಇದ್ರು. ಅವರ ಆಫೀಸ್ ಕೇವಲ 500 ಸ್ಕ್ವೇರ್ ಫೀಟ್ ಇತ್ತು. ಒಂದೇ ಒಂದು ರೂಮ್, ಒಂದು ಟೆಲಿಫೋನ್, ಹಾಗೆ 3 ಚೇರ್ಸ್. ನಿಜವಾದ ಅರ್ಥದಲ್ಲಿ ಇದು ಸ್ಟಾರ್ಟ್ಅಪ್ ಆಗಿತ್ತು. ನಂತರ ರಿಲಯನ್ಸ್ ವಿಮಲ್ ಅನ್ನೋ ಬ್ರ್ಯಾಂಡ್ ನ ಬಿಲ್ಡ್ ಮಾಡ್ತು. ತಮ್ಮದೇ ಕ್ಲಾತ್ ಮ್ಯಾನುಫ್ಯಾಕ್ಚರ್ ಮಾಡಿ ಜಾಸ್ತಿ ಅಡ್ವರ್ಟೈಸ್ಮೆಂಟ್ ಮಾಡಿದ್ಮೇಲೆ ಅದು ಎಲ್ಲರ ಮನೆ ಮಾತಾಯ್ತು. ಈ ಟೈಮ್ ಅಲ್ಲಿ ಕಂಪನಿ ಸೇಲ್ಸ್ 13 ಕೋಟಿಯಿಂದ 302 ಕೋಟಿಗೆ ಜಾಸ್ತಿ ಆಯ್ತು. ಇದೇ ಸಮಯ ಅಂದ್ರೆ 1977ರಲ್ಲಿ ರಿಲಯನ್ಸ್ ತನ್ನ IPO ನ ಅನೌನ್ಸ್ ಮಾಡ್ತು. IPO ಸ್ಪೀಚ್ ಅಲ್ಲಿ ಧೀರುಭಾಯ್ ಅಂಬಾನಿ ಒಂದು ಇಂಟ್ರೆಸ್ಟಿಂಗ್ ಪಾಯಿಂಟ್ ಹೇಳಿದ್ರು. ಅದೇನಂದ್ರೆ ಕಳೆದ 5 ವರ್ಷಗಳಲ್ಲಿ ಕಂಪನಿ ಸೇಲ್ಸ್ 351% ಮತ್ತೆ ಪ್ರಾಫಿಟ್ 608% ಜಾಸ್ತಿ ಆಗಿದೆ. ಇಂತಹ ಗ್ರೋತ್ ನೋಡಿದಾಗ್ಲೇನೆ ಇನ್ವೆಸ್ಟರ್ಸ್ IPO ಅಲ್ಲಿ ಇನ್ವೆಸ್ಟ್ ಮಾಡೋಕೆ ಅಟ್ರಾಕ್ಟ್ ಆಗ್ತಾರೆ. ಕಂಪನಿ ಎಷ್ಟು ಫಾಸ್ಟ್ ಆಗಿ ಗ್ರೋ ಆಗ್ತಾ ಇದೆ ಅನ್ನೋದನ್ನ ಇನ್ವೆಸ್ಟರ್ಸ್ ಯಾವಾಗ್ಲೂ ಗಮನಿಸ್ತಾನೆ ಇರ್ತಾರೆ. ಹಾಯ್, ನಾನು ಹರೀಶ್. ಈ ವಿಡಿಯೋದಲ್ಲಿ ಕಂಪನಿ ಸ್ಟಾಕ್ ಎಕ್ಸ್ಚೇಂಜ್ ಅಲ್ಲಿ ಯಾಕೆ ಲಿಸ್ಟ್ ಆಗುತ್ತೆ, ಹಾಗೆ ಒಂದು ಕಂಪನಿ ಶುರುವಿಂದ IPO ವರೆಗೆ ಹೇಗೆ ಟ್ರಾವೆಲ್ ಮಾಡುತ್ತೆ ಅನ್ನೋದನ್ನ ಅರ್ಥ ಮಾಡ್ಕೊಳ್ಳೋಣ. ಹಾಗೆ ಇಮ್ಯಾಜಿನ್ ಮಾಡಿ, ಒಬ್ಬ ಆಂಟರ್ಪ್ರನರ್ ಸ್ಪೆಷಲ್ ಟೈ ಡೈ ಡಿಸೈನ್ ಯೂಸ್ ಮಾಡಿ ಟೀ ಶರ್ಟ್ಸ್ ಮ್ಯಾನುಫ್ಯಾಕ್ಚರ್ ಮಾಡೋಕೆ ಸ್ಟಾರ್ಟ್ ಮಾಡ್ತಾನೆ. ಅವನ ಫ್ರೆಂಡ್ಸ್, ಫ್ಯಾಮಿಲಿಗೆ ಆ ಟೀ ಶರ್ಟ್ಸ್ ತುಂಬಾನೇ ಇಷ್ಟ ಆಗುತ್ತೆ. ಹಾಗಾಗಿ ಅವನು ಒಂದು ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ ಶುರು ಮಾಡೋಕೆ ಡಿಸೈಡ್ ಮಾಡ್ತಾನೆ. ಆದ್ರೆ ಆರಂಭದ ಹಂತದಲ್ಲಿ ಕಂಪನಿ ಹತ್ರ ಜಾಸ್ತಿ ಹಣ ಇರಲ್ಲ. ಹಾಗಾಗಿ ಸಾಮಾನ್ಯವಾಗಿ ಫ್ರೆಂಡ್ಸ್, ಫ್ಯಾಮಿಲಿ ಅಥವಾ ಕೆಲವೊಂದು ರಿಚ್ ಇನ್ವೆಸ್ಟರ್ಸ್ ಹತ್ರ ಮನಿ ರೈಸ್ ಮಾಡ್ತಾರೆ. ಈ ಸ್ಟೇಜ್ ನ ಸೀಡ್ ರೌಂಡ್ ಅಂತ ಕರೀತಾರೆ. ಅಂದ್ರೆ ಬಿಸ್ನೆಸ್ ಅನ್ನೋ ಸೀಡ್ ನ ಪ್ಲಾಂಟ್ ಮಾಡುವಂತ ಮೊದಲನೇ ಸ್ಟೇಜ್. ಈ ಸ್ಟೇಜ್ ಅಲ್ಲಿ ಇನ್ವೆಸ್ಟ್ ಮಾಡೋ ಜನರನ್ನ ಏಂಜಲ್ ಇನ್ವೆಸ್ಟರ್ಸ್ ಅಂತ ಕರೀತಾರೆ. ಈ ಆಂಟರ್ಪ್ರನರ್ ಇಬ್ರು HNI ಇನ್ವೆಸ್ಟರ್ಸ್ ನ ಕನ್ವಿನ್ಸ್ ಮಾಡಿ ತನ್ನ ಕಂಪನಿಲಿ ಇನ್ವೆಸ್ಟ್ಮೆಂಟ್ ಮಾಡಿಸ್ಕೊಳ್ತಾನೆ ಅನ್ಕೊಳ್ಳಿ. ಅದಕ್ಕೆ ಬದಲಾಗಿ ಕಂಪನಿ ಶೇರ್ಸ್ ನ ಕೊಡ್ತಾನೆ. ಇಲ್ಲಿ ನೀವು ಗಮನಿಸಬೇಕಾದ ವಿಷಯ ಏನಂದ್ರೆ ಇದು ಲೋನ್ ಅಲ್ಲ, ಇದು ಕಂಪನಿಯಲ್ಲಿ ಇನ್ವೆಸ್ಟ್ಮೆಂಟ್. ಈ ಸೀಡ್ ರೌಂಡ್ ಅಲ್ಲಿ ರೈಸ್ ಮಾಡೋ ಹಣನ ಇನಿಷಿಯಲ್ ಶೇರ್ ಕ್ಯಾಪಿಟಲ್ ಅಂತ ಕೂಡ ಕರೀತಾರೆ. ಕಾಲ ಕಳೆದಂತೆ ಕಂಪನಿ ರೆವೆನ್ಯೂ ಜನರೇಟ್ ಮಾಡೋಕೆ ಸ್ಟಾರ್ಟ್ ಮಾಡುತ್ತೆ. ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ ಫುಲ್ ಕೆಪಾಸಿಟಿಯಲ್ಲಿ ಆಪರೇಟ್ ಆಗ್ತಿರುತ್ತೆ. ಈಗ ಆಂಟರ್ಪ್ರನರ್ಗೆ ಇನ್ನೊಂದು ಯೂನಿಟ್ ಸೆಟಪ್ ಮಾಡಬೇಕು ಅಂತ ಅನ್ಸುತ್ತೆ. ಅದಕ್ಕೆ ಇನ್ನೂ ಜಾಸ್ತಿ ಹಣ ಬೇಕಾಗುತ್ತೆ ಅಲ್ವಾ? ಈ ಸ್ಟೇಜ್ ಅಲ್ಲಿ ಕಂಪನಿ ವೆಂಚರ್ ಕ್ಯಾಪಿಟಲಿಸ್ಟ್ ಅಥವಾ VC ಹತ್ರ ಹೋಗೋಕೆ ಡಿಸೈಡ್ ಮಾಡ್ತಾರೆ. ಯಾಕಂದ್ರೆ ಇವರು ಸ್ಟಾರ್ಟ್ಅಪ್ ಕಂಪನೀಸ್ ಅಲ್ಲಿ ಇನ್ವೆಸ್ಟ್ಮೆಂಟ್ ಮಾಡೋದ್ರಲ್ಲಿ ಸ್ಪೆಷಲೈಸ್ ಆಗಿರ್ತಾರೆ. ಇಲ್ಲೂ ಕೂಡ ಆಂಟರ್ಪ್ರನರ್ ಕಂಪನಿ ಶೇರ್ಸ್ ನ ಕೊಟ್ಟು ಹಣನ ರೈಸ್ ಮಾಡ್ತಾನೆ. ಆದ್ರೆ ಇಲ್ಲಿ ಒಂದು ಇಂಪಾರ್ಟೆಂಟ್ ಪಾಯಿಂಟ್ ಇದೆ. ಫೌಂಡರ್ ತನ್ನ ಓನ್ ಶೇರ್ಸ್ ನ ಸೆಲ್ ಮಾಡೋದಿಲ್ಲ. ಕಂಪನಿ ಹೊಸ ಶೇರ್ಸ್ ನ ಕ್ರಿಯೇಟ್ ಮಾಡಿ VC ಇನ್ವೆಸ್ಟರ್ಸ್ ಗೆ ಕೊಡುತ್ತೆ. ಈಗ ಕಂಪನಿ ವ್ಯಾಲ್ಯೂಯೇಷನ್ ಕೂಡ ಸೀಡ್ ರೌಂಡ್ ಗಿಂತ ಜಾಸ್ತಿ ಆಗಿರುತ್ತೆ. ಇದರಿಂದ ಫೌಂಡರ್ಸ್ ಮತ್ತೆ ಅರ್ಲಿ ಇನ್ವೆಸ್ಟರ್ಸ್ ಇಬ್ಬರಿಗೂ ಕೂಡ ಬೆನಿಫಿಟ್ ಆಗುತ್ತೆ. ಕಂಪನಿ ಗ್ರೋ ಆಗ್ತಾ ಹೋದಂತೆ ಸೀರೀಸ್ A, ಸೀರೀಸ್ B, ಸೀರೀಸ್ C, ಸೀರೀಸ್ D ಹೀಗೆ ಮಲ್ಟಿಪಲ್ ಫಂಡಿಂಗ್ ರೌಂಡ್ಸ್ ಅಲ್ಲಿ ಮನಿನ ರೈಸ್ ಮಾಡಬಹುದು. ಈಗ ಹಾಗೆ ಅಂದ್ಕೊಳ್ಳಿ, ಒಂದು 5 ವರ್ಷದ ನಂತರ ಕಂಪನಿ ಇಂಡಿಯಾದಲ್ಲಿ ದೊಡ್ಡ ಬ್ರ್ಯಾಂಡ್ ಆಗಿದೆ ಅಂತ. ಆದ್ರೆ ಆಂಟರ್ಪ್ರನರ್ ಇಲ್ಲೇ ಸ್ಟಾಪ್ ಆಗಲ್ಲ. ಕಂಪನಿನ ಗ್ಲೋಬಲ್ ಲೆವೆಲ್ ಅಲ್ಲಿ ಎಕ್ಸ್ಪ್ಯಾಂಡ್ ಮಾಡಬೇಕು ಅಂತ ಯೋಚಿಸ್ತಾನೆ. ಅದಕ್ಕೆ ವರ್ಲ್ಡ್ ಅಲ್ಲಿ ಬೇರೆ ಬೇರೆ ಪ್ಲೇಸ್ ಅಲ್ಲಿ ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ ಸೆಟಪ್ ಮಾಡಬೇಕಾಗುತ್ತೆ. ಇದಕ್ಕೆ ತುಂಬಾ ದೊಡ್ಡ ಇನ್ವೆಸ್ಟ್ಮೆಂಟ್ ಬೇಕಾಗುತ್ತೆ. ಈ ಸ್ಟೇಜ್ ಅಲ್ಲಿ ಆಂಟರ್ಪ್ರನರ್ ಮುಂದೆ ಹಲವಾರು ಆಪ್ಷನ್ಸ್ ಇರುತ್ತೆ. ಆದ್ರೆ ಅವನು IPOಗೆ ಹೋಗುವಂತ ಡಿಸಿಷನ್ ತಗೋತಾನೆ. IPO ಅಂದ್ರೆ ಇನಿಷಿಯಲ್ ಪಬ್ಲಿಕ್ ಆಫರಿಂಗ್. ಅಂದ್ರೆ ಮೊದಲ ಬಾರಿಗೆ ಪಬ್ಲಿಕ್ಗೆ ಕಂಪನಿ ಶೇರ್ಸ್ನ ಆಫರ್ ಮಾಡೋದು. ಇಲ್ಲಿ ಸಾಮಾನ್ಯ ಜನ ಕೂಡ ಕಂಪನಿಯಲ್ಲಿ ಇನ್ವೆಸ್ಟ್ ಮಾಡೋಕೆ ಅವಕಾಶ ಸಿಗುತ್ತೆ. IPO ಮೂಲಕ ಕಂಪನಿ ಹಣ ರೈಸ್ ಮಾಡೋ ಪ್ರೋಸೆಸ್ನ ಪ್ರೈಮರಿ ಮಾರ್ಕೆಟ್ ಅಂತ ಕರೀತಾರೆ. ಕಂಪನಿ ಸ್ಟಾಕ್ ಎಕ್ಸ್ಚೇಂಜ್ ಅಲ್ಲಿ ಲಿಸ್ಟ್ ಆದ್ಮೇಲೆ ಇನ್ವೆಸ್ಟರ್ಸ್ ಶೇರ್ಸ್ನ ಬೈ ಮತ್ತೆ ಸೆಲ್ ಕೂಡ ಮಾಡ್ಬೋದು. ಇದನ್ನೇ ಸೆಕೆಂಡರಿ ಮಾರ್ಕೆಟ್ ಅಂತ ಕರೀತಾರೆ. ಸಿಂಪಲ್ ಆಗಿ ಹೇಳೋದಾದ್ರೆ ಆರಂಭದಲ್ಲಿ ಕಂಪನಿ ಫ್ರೆಂಡ್ಸ್ ಮತ್ತೆ ಏಂಜಲ್ ಇನ್ವೆಸ್ಟರ್ಸ್ ಇಂದ ಮನಿ ರೈಸ್ ಮಾಡ್ತು. ನಂತರ VC ಇನ್ವೆಸ್ಟರ್ಸ್ ಇಂದ ಮನಿ ರೈಸ್ ಮಾಡ್ತು. ಕಂಪನಿ ಗ್ಲೋಬಲ್ ಲೆವೆಲ್ ಅಲ್ಲಿ ಹೋಗ್ಬೇಕಾದ್ರೂ ಅವರು ಇನ್ಸ್ಟಿಟ್ಯೂಷನ್ ಗಳಿಂದ ಹಣ ರೈಸ್ ಮಾಡ್ಬೋದಿತ್ತು. ಆದ್ರೆ ಕಂಪನಿ ದೊಡ್ಡದಾದ್ಮೇಲೆ ಪಬ್ಲಿಕ್ ಇಂದ ಹಣನ ರೈಸ್ ಮಾಡ್ತು. ಇದನ್ನೇ ಇನಿಷಿಯಲ್ ಪಬ್ಲಿಕ್ ಆಫರಿಂಗ್ ಅಂತ ಕರಿತೀವಿ. ಮೊದಲ ಬಾರಿಗೆ ಪಬ್ಲಿಕ್ ಗೆ ಕಂಪನಿ ಶೇರ್ಸ್ ನ ಆಫರ್ ಮಾಡಿ ರಿಸ್ಕ್ ಮತ್ತೆ ರಿವಾರ್ಡ್ ನ ತುಂಬಾ ಜನಕ್ಕೆ ಸ್ಪ್ರೆಡ್ ಮಾಡ್ತು. ಈಗ ನಾವು IPO ಪ್ರೋಸೆಸ್ ಹೇಗಿರುತ್ತೆ ಅಂತ ನೋಡೋಣ. ಮೊದಲನೇ ಸ್ಟೆಪ್ ಮರ್ಚೆಂಟ್ ಬ್ಯಾಂಕರ್ ನ ಅಪಾಯಿಂಟ್ ಮಾಡೋದು. ಮರ್ಚೆಂಟ್ ಬ್ಯಾಂಕರ್ ಕೆಲಸ ಏನಂದ್ರೆ ಕಂಪನಿ ಎಲ್ಲಾ ನಿಯಮಗಳನ್ನ ಸರಿಯಾಗಿ ಪಾಲಿಸ್ತಿದೆಯಾ ಅಂತ ನೋಡ್ಕೊಳ್ಳೋದು. ಹಾಗೆ IPO ಅಪ್ಲಿಕೇಶನ್ ಇಂದ ಹಿಡಿದು ಲಿಸ್ಟಿಂಗ್ ಡೇ ತನಕ ಕಂಪನಿಗೆ ಹೆಲ್ಪ್ ಮಾಡೋದು. ಇದಾದ್ಮೇಲೆ ಮರ್ಚೆಂಟ್ ಬ್ಯಾಂಕರ್ ಮತ್ತೆ ಕಂಪನಿ ಇಬ್ರು ಸೇರಿ ಸೆಬಿ ಹತ್ರ ರಿಜಿಸ್ಟ್ರೇಷನ್ ಸ್ಟೇಟ್ಮೆಂಟ್ ಸಬ್ಮಿಟ್ ಮಾಡ್ತಾರೆ. ಈ ಡಾಕ್ಯುಮೆಂಟ್ ಅಲ್ಲಿ ಕಂಪನಿ ಫೈನಾನ್ಷಿಯಲ್ ಕಂಡೀಷನ್, ಅದರ ಮ್ಯಾನೇಜ್ಮೆಂಟ್, ಫ್ಯೂಚರ್ ಪ್ಲಾನ್ಸ್ ಮತ್ತೆ ಫೈನಾನ್ಷಿಯಲ್ ರಿಪೋರ್ಟ್ಸ್ ಎಲ್ಲಾ ಡೀಟೇಲ್ಸ್ ಇರುತ್ತೆ. ಸೆಬಿ IPO ಹೋಗ್ಬೋದೋ ಅಥವಾ ಇಲ್ಲ ಅನ್ನೋ ಅಪ್ರೂವಲ್ ಕೊಡುತ್ತೆ.
ಸೆಬಿ ಅಪ್ರೂವಲ್ ಸಿಕ್ಕ ನಂತರ ಬರೋ ಸ್ಟೇಜೇ DRHP. DRHP ಫುಲ್ ಫಾರ್ಮ್ ಡ್ರಾಫ್ಟ್ ರೆಡ್ ಹೆರಿಂಗ್ ಪ್ರಾಸ್ಪೆಕ್ಟ್ಸ್. DRHP ಅಂದರೆ ಇದು ಕಂಪನಿ ಬಗ್ಗೆ ಕಂಪ್ಲೀಟ್ ಇನ್ಫಾರ್ಮೇಷನ್ ಇರುವಂಥ ಡಾಕ್ಯುಮೆಂಟ್. ಕಂಪನಿ ಹಿಸ್ಟ್ರಿ, ಮ್ಯಾನೇಜ್ಮೆಂಟ್, ಇಂಡಸ್ಟ್ರಿ ಕಾಂಪಿಟೇಷನ್ ಮತ್ತು ಕಂಪನಿ ಫೇಸ್ ಮಾಡ್ಬೋದಾಗಿರೋ ರಿಸ್ಕ್ ಎಲ್ಲದರ ಇನ್ಫಾರ್ಮೇಷನ್ ಇದರಲ್ಲಿ ಮೆನ್ಷನ್ ಆಗಿರುತ್ತೆ. ಇದರ ನಂತರ ಕಂಪನಿ ತನ್ನ IPOನ ಮಾರ್ಕೆಟ್ ಮಾಡೋಕೆ ಸ್ಟಾರ್ಟ್ ಮಾಡುತ್ತೆ. ಇದನ್ನ IPO ರೋಡ್ ಶೋ ಅಂತ ಕೂಡ ಕರೀತಾರೆ. ಟಿವಿ, ರೇಡಿಯೋ ಮತ್ತೆ ಬೇರೆ ಬೇರೆ ಮೀಡಿಯಾ ಪ್ಲಾಟ್ಫಾರ್ಮ್ಸ್ ಅಲ್ಲಿ ಅಡ್ವರ್ಟೈಸ್ಮೆಂಟ್ಸ್ ರನ್ ಮಾಡಿ ಪಬ್ಲಿಕ್ಗೆ ಕಂಪನಿ ಬಗ್ಗೆ ಅವೇರ್ನೆಸ್ ಕ್ರಿಯೇಟ್ ಮಾಡಲಾಗುತ್ತೆ. ನಂತರ ಕಂಪನಿ ಒಂದು ಪ್ರೈಸ್ ಬ್ಯಾಂಡ್ ಡಿಸೈಡ್ ಮಾಡುತ್ತೆ. ಉದಾಹರಣೆಗೆ 100ರಿಂದ 120 ಅಂದ್ಕೊಳ್ಳಿ. ಈ ಪ್ರೈಸ್ ಅಲ್ಲಿ ಬುಕ್ ಬಿಲ್ಡಿಂಗ್ ಪ್ರೋಸೆಸ್ ನಡೆಯುತ್ತೆ. ಇನ್ವೆಸ್ಟರ್ಸ್ ಈ ಪ್ರೈಸ್ ರೇಂಜ್ ಅಲ್ಲಿ ಬಿಡ್ಸ್ ನ ಪ್ಲೇಸ್ ಮಾಡ್ತಾರೆ. ಇದರಿಂದ ಶೇರ್ಸ್ಗೆ ಕರೆಕ್ಟ್ ಪ್ರೈಸ್ ಡಿಸ್ಕವರ್ ಮಾಡೋಕೆ ಹೆಲ್ಪ್ ಆಗುತ್ತೆ. ಬುಕ್ ಬಿಲ್ಡಿಂಗ್ ಕಂಪ್ಲೀಟ್ ಆದ್ಮೇಲೆ ಲಿಸ್ಟಿಂಗ್ ಡೇಗೆ ಫೈನಲ್ ಪ್ರೈಸ್ ಡಿಸೈಡ್ ಆಗುತ್ತೆ. ಇನ್ವೆಸ್ಟರ್ಸ್ ಯಾವ ಪ್ರೈಸ್ಗೆ ಜಾಸ್ತಿ ಆಸಕ್ತಿ ತೋರಿಸ್ತಾರೆ ಅನ್ನೋದ್ರ ಮೇಲೆ ಈ ಪ್ರೈಸ್ ನಿರ್ಧಾರ ಆಗುತ್ತೆ. ಕೊನೆಯದಾಗಿ ಬರೋದೇ ಲಿಸ್ಟಿಂಗ್ ಡೇ. ಆ ದಿನ ಕಂಪನಿ ಅಫಿಷಿಯಲಿ ಸ್ಟಾಕ್ ಎಕ್ಸ್ಚೇಂಜ್ ಅಲ್ಲಿ ಲಿಸ್ಟ್ ಆಗುತ್ತೆ. ಮಾರ್ಕೆಟ್ ಓಪನ್ ಆದ್ಮೇಲೆ ಡಿಮ್ಯಾಂಡ್ ಮತ್ತೆ ಸಪ್ಲೈ ಆಧಾರದ ಮೇಲೆ ಶೇರ್ ಪ್ರೈಸ್ ಜಾಸ್ತಿ ಆಗ್ಬೋದು ಅಥವಾ ಕಡಿಮೆ ಕೂಡ ಆಗ್ಬೋದು. ಈ ಎಂಟೈರ್ ಸಿಸ್ಟಮ್ ನ ಪ್ರೈಮರಿ ಮಾರ್ಕೆಟ್ ಅಂತ ಕರಿತೀವಿ. ಒಂದು ಸಲ ಶೇರ್ಸ್ ಎಕ್ಸ್ಚೇಂಜ್ ಅಲ್ಲಿ ಲಿಸ್ಟ್ ಆದ್ಮೇಲೆ ಅದರ ಪ್ರೈಸ್ ನಿರಂತರವಾಗಿ ಬದಲಾಗ್ತಾನೆ ಇರುತ್ತೆ. ಮುಂದಿನ ವಿಡಿಯೋದಲ್ಲಿ ಶೇರ್ ಪ್ರೈಸ್ ಯಾಕೆ ಮೂವ್ ಆಗುತ್ತೆ ಅನ್ನೋದನ್ನ ಡೀಟೇಲ್ ಆಗಿ ತಿಳ್ಕೊಳ್ಳೋಣ. ಈ ವಿಡಿಯೋದ ಕೀ ಟೇಕ್ ಅವೇಸ್ ಇಲ್ಲಿದೆ.